ಸೀತೆಯ ಹೆಸರು ಕೇಳಿದ್ರೆ ನಮ್ಮ ಭಾರತದವರಿಗೆ ತುಂಬ ದೊಡ್ಡ ಕನೆಕ್ಟಿವಿಟಿ. ಅಂದರೆ ಎಮೋಷ್ನಲಿ ವಿ ಆರ್ ಆಲ್ ಕನೆಕ್ಟೆಡ್. ಸೀತೆ ನಮ್ಮ ಮನೆ ಮಗಳು, ಸೀತೆ ಥರ ಆದರ್ಶ ನಾರಿ ಇರಬೇಕು ಅಂತ. ಈ ಸೀತೆ ಯಾರು? ಹೋಪ್ಫುಲಿ ಈ ಸೀತೆನೂ ಅದೇ ಥರ ಕನೆಕ್ಟ್ ಆಗಬೇಕು ಅನ್ನೋ ನಮ್ಮ ಬಯಕೆ. ಆ್ಯಂಡ್ ಐ ಥಿಂಕ್ ನಮ್ಮ ಸೀತಾದೇವಿ ಅಂದರೆ ಲೈಕ್ ಐ ಸೆಡ್ ತುಂಬ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಅದೇ ಟೈಮಲ್ಲಿ ಅದೇ ಸಮಯದಲ್ಲಿ ಎಮೋಷನ್ಗೆ ತುಂಬ ಕನೆಕ್ಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಈ ಪಾತ್ರನೂ ಅದರಿಂದ ಇನ್ಸ್ಪೈರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಕೋಇನ್ಸಿಡೆನ್ಷಿಯಲಿ ಅದೇ ಥರ ಬಂದಿದೆ. ಸೊ ಆ ಗ್ರೇಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಗ್ರೇಸ್ ಆಗಿರ್ಬೋದು, ಸ್ಟ್ರೆಂಗ್ತ್ ಆಗಿರ್ಬೋದು, ರೆಸಿಲಿಯನ್ಸ್ ಆಗಿರ್ಬೋದು, ಇಟ್ ಸಿಂಗ್ಸ್ ವಿತ್ ನಮ್ಮ ಸೀತಾದೇವಿ. ಸೊ ಹೋಪ್ಫುಲಿ ಆಡಿಯನ್ಸಸ್ಗೂ ಅದು ಕನೆಕ್ಟ್ ಆಗಬೇಕು ಅಂತ ಆಸೆ. ನಿಮಗೆ ಸಿನಿಮಾ ಲಾಂಚ್ ಅಲ್ಲ ಇದು, ಬಟ್ ಸ್ಟಿಲ್ ದೊಡ್ಡ ಕಮ್ ಬ್ಯಾಕ್. ಓಕೆ, 2.0 ಇನ್ನಿಂಗ್ಸ್ ಅಂತಲೂ ಹೇಳ್ಬೋದು. ಸೊ ಎಕ್ಸೈಟ್ಮೆಂಟ್ ಇದೆಯಾ, ನರ್ವಸ್ನೆಸ್ ಇದೆಯಾ? ತುಂಬ ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ಪ್ರೇಮ ಬರಹ ಟೈಮಲ್ಲಿ ನಾನು ತುಂಬ ನರ್ವಸ್ ಆಗಿದ್ದೆ. ಬಟ್ ಫಿಲ್ಮ್ ನೋಡಾದ್ಮೇಲೆ ಜನ ಆಕ್ಸೆಪ್ಟೆನ್ಸ್ ಬಂದು ನನಗೆ ಸಿಕ್ತು, ವಿಚ್ ಇಸ್ ತುಂಬ ಲೈಕ್ ಐ ಫೀಲ್ ಬ್ಲೆಸ್ಡ್ ಬಿಕಾಸ್ ಆಫ್ ದ್ಯಾಟ್. ಸೊ ಅದಾದಮೇಲೆ ಮತ್ತೆ ಸೀತಾ ಪಯಣ ಮೂಲಕ ಬರ್ತಿದ್ದೀನಿ ಅಂದರೆ ಐ ಆಮ್ ವೆರಿ ಎಕ್ಸೈಟೆಡ್, ಬಿಕಾಸ್ ನಾವೆಲ್ಲರೂ ಫಿಲ್ಮ್ ನೋಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಜನ ನೋಡಬೇಕು ಅಂತ ನಾನು ಕಾಯ್ತಿದ್ದೀನಿ. ಸೀತೆಯ ಪಾತ್ರದ ಬಗ್ಗೆ ನೀವು ಹೇಳ್ತಾರೆ ವೆರಿ ಸ್ಟ್ರಾಂಗ್ ಅಂತ. ಹೇಗೆ ಕಾಣಿಸ್ಕೊಳ್ತಾರೆ? ಅಂದರೆ ಗ್ಲಾಮ್ ಡಾಲ್ ಥರ ಕಾಣಿಸ್ಕೊಳ್ತಾರೆ ಅಥವಾ ಹೋಮ್ಲಿ ರೀತಿಯಲ್ಲಿ ನಿಮ್ಮನ್ನು ಡಿಸೈನ್ ಮಾಡಲಾಗಿದೆ, ನಿಮ್ಮ ಕ್ಯಾರೆಕ್ಟರ್ ಡಿಸೈನ್ ಮಾಡಲಾಗಿದೆಯಾ, ಹೇಗೆ ಅಂತ? ಇವಾಗ ನೀವು ಟೀಸರ್ ನೋಡಿರ್ತೀರಲ್ಲ, ಇಟ್ಸ್ ಪ್ರಿಟಿ ಮಚ್ ದಟ್. ಎಲ್ಲಾನು ಒಂದು ಮಿಕ್ಸ್ ಅಂತ ಹೇಳ್ಬೋದು. ಒಂದು ಸಿಟಿ ಮಾಡರ್ನ್ ಗರ್ಲ್, ಅದೇ ಸಮಯದಲ್ಲಿ ಕರಿಯರ್ ಡ್ರಿವನ್, ಅದೇ ಸಮಯದಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್, ವೆರಿ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಈ ಫಿಲ್ಮಲ್ಲಿ. ಆ್ಯಂಡ್ ಸಾಂಗ್ಸಲ್ಲಿ ಆಬ್ವಿಯಸ್ಲಿ ಯು ನೀಡ್ ಟು ಲುಕ್ ಗುಡ್. ಸೊ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನನ್ನ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಇಟ್ಸ್ ವೆರಿ ಮಾಡರ್ನ್ ಅಂತ ಹೇಳ್ಬೋದು. ಅದೇ ಟೈಮಲ್ಲಿ ಕ್ಯಾರೆಕ್ಟರ್ ಅಂತ ಬಂದಾಗ ಅದಕ್ಕೆ ಏನು ಬೇಕೋ ಇಟ್ಸ್ ವೆರಿ ರಿಯಲಿಸ್ಟಿಕ್. ಸೊ ಐ ಡೋಂಟ್ ವಾಂಟ್ ಟು ಇದೇ ಒಂದು ಗರ್ಲ್ ನೆಕ್ಸ್ಟ್ ಡೋರ್ ಅಂತ ಹೇಳೋ ಬದಲು ತುಂಬ ಒಂದು ರಿಯಲ್ ಆದ ಅಂತ ಒಂದು ಕ್ಯಾರೆಕ್ಟರ್. ಹೌದು ಐಶ್ವರ್ಯ, ಈಗ ಆ್ಯಸ್ ಅನ್ ಆ್ಯಕ್ಟರ್ ಪ್ರತಿ ಫ್ರೇಮಲ್ಲಿ ಪರ್ಫಾರ್ಮ್ ಮಾಡೋದು ಕೂಡ ಚಾಲೆಂಜ್. ನಿಮಗೆ ಯಾವ ಆ್ಯಕ್ಟರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ಇವ್ರಿಗಿಂತ ಬೆಟರ್ ಪರ್ಫಾರ್ಮ್ ಮಾಡಬೇಕು, ಇವ್ರಿಗೆ ಅಟ್ಲೀಸ್ಟ್ ಈಕ್ವಲ್ ಮಾಡಬೇಕು ಅಂತ ಅನ್ಸಿದ್ದು ಯಾರ ಜೊತೆ ಅಂತ? ಐ ಮೀನ್ ಆ್ಯಕ್ಚುಲಿ ಫಿಲ್ಮಲ್ಲಿ ತುಂಬ ದೊಡ್ಡ ಆ್ಯಕ್ಟರ್ಸ್ ಇದ್ದಾರೆ, ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ, ಆ್ಯಕ್ಷನ್ ಕಿಂಗ್ ಅವರಿದ್ದಾರೆ. ಅವ್ರ ಜೊತೆ ಮಾಡಬೇಕಾದ್ರೆ ಇದು ನನ್ನ ಮೊದಲನೇ ಸಲ. ವಿ ಶೇರ್ ಸ್ಕ್ರೀನ್ ಸ್ಪೇಸ್, ಅದು ಹೇಳ್ಬೋದಪ್ಪ. ಸೊ ಅದು ಆ್ಯಕ್ಚುಲಿ ನನಗೆ ಸ್ವಲ್ಪ ಇಂಟಿಮಿಡೇಟಿಂಗ್ ಆಗಿತ್ತು, ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಇವ್ರ ಮುಂದೆ ಆ್ಯಕ್ಟ್ ಮಾಡ್ತಿರೋದು. ಸೊ ಅದು ನನಗೆ ಸ್ವಲ್ಪ ಇಂಟಿಮಿಡೇಟಿಂಗ್ ಆಗಿತ್ತು. ಇಲ್ಲಾಂದರೆ ಪ್ರಕಾಶ್ ರಾಜ್ ಅವರಿದ್ದಾರೆ, ಅವ್ರ ಜೊತೆ 2ನೇ ಸಲ ಮಾಡ್ತಿರೋದು. ಸತ್ಯರಾಜ್ ಸರ್ ಅವರಿದ್ದಾರೆ. ಅವರೆಲ್ಲರೂ ಎಷ್ಟು ಸೀಸನ್ಡ್ ಅಂದರೆ ಅವ್ರ ಮೆಥಡ್ ನೀವು ನೋಡಲ್ಲ. ವೆನ್ ದೇ ಆರ್ ಪ್ರಾಕ್ಟಿಸಿಂಗ್, ರಿಹರ್ಸಿಂಗ್ ತುಂಬ ಈಸಿ ಆಗಿರುತ್ತೆ. ಸ್ಕ್ರೀನ್ ಮುಂದೆ ಮ್ಯಾಜಿಕ್ ಥರ ಇರುತ್ತೆ. ಸೊ ಐಶ್ವರ್ಯ, ಈಗ ಶೇಡ್ಸ್ ಯೂಶಲಿ ಆ್ಯಕ್ಟರ್ಸ್ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ಜಾನರ್ ಸಿನಿಮಾಗಳಲ್ಲಿ 2 ಶೇಡ್ 3 ಶೇಡ್ ನೋಡ್ತೀವಿ, ಅಥವಾ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನೋಡ್ತೀವಿ ಒಂದೊಂದು ರೋಲ್ನಲ್ಲಿ ಅಂತ. ಈ ಥರದ್ದು ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದಾ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರಕ್ಕೆ ಸಂಬಂಧಪಟ್ಟಂತೆ? ಡೆಫಿನೆಟ್ಲಿ ತುಂಬಾ ಶೇಡ್ಸ್ ಇದೆ. ನನ್ನ ಪಾತ್ರಕ್ಕೂ ಇದೆ, ಇವ್ರ ಪಾತ್ರಕ್ಕೂ ಇದೆ. ಆ್ಯಂಡ್ ತುಂಬ ಲೇಯರ್ಡ್ ಆಗಿದೆ ಆ್ಯಂಡ್ ಚಾಲೆಂಜಿಂಗ್ ಆಗಿತ್ತು ಆ್ಯಕ್ಚುಲಿ. ಒಂದು ಟೊಟ್ಯಾಲಿಟಿ ಆಗಿ ನೋಡಬೇಕಾದ್ರೆ ತುಂಬ ಡಿಫ್ರೆಂಟ್ ಆಗಿತ್ತು ನಮ್ಮ ಕ್ಯಾರೆಕ್ಟರ್ಸ್ ಎರಡೂ. ಸೊ 100% ಎಕ್ಸ್ಪೆಕ್ಟ್ ಮಾಡ್ಬೋದು. ಲಿಬ್ರಲ್ ಆಗಿ ನೀವೇ ಸ್ವಲ್ಪ ಚಾನ್ಸಸ್ ತಗೊಳ್ತಾ ಇದ್ರಾ ನೀವು ಪರ್ಫಾರ್ಮ್ ಮಾಡಬೇಕಾದ್ರೆ, ಅಥವಾ ತಂದೆ ಹೇಳ್ದಂಗೆ ಮಾಡ್ತಿದ್ರ? ಇಲ್ಲ, ಅವ್ರ ಆ ಲಿಬರ್ಟಿ ಎಲ್ರಿಗೂ ಕೊಡ್ತಾರೆ. ಪ್ರತಿಯೊಂದು ಆರ್ಟಿಸ್ಟ್ಗೂ ಆ ಲಿಬರ್ಟಿ ಅನ್ನೋದು ಕೊಡ್ತಾರೆ. ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಯಾರಿಗೂ ಹೇಳೋದಿಲ್ಲ. ಇಫ್ ಎಟ್ ಆಲ್ ಅವ್ರಿಗೆ ಏನಾದರೂ ಕಮ್ಮಿ ಜಾಸ್ತಿ ಆಯ್ತಂದ್ರೆ ಒಂದು ಕಾರ್ನರಲ್ಲಿ ಕರ್ಕೊಂಡು ಹೋಗಿ ಇದು ಸ್ವಲ್ಪ ಕಡಿಮೆ, ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ ಹೊರತು ಇದೇ ಥರ ಅವ್ರು ಆ್ಯಕ್ಟ್ ಮಾಡಲ್ಲ, ತೋರಿಸಲ್ಲ. ಎಲ್ರಿಗೂ ಅವ್ರು ಕ್ರಿಯೇಟಿವ್ ಸ್ಪೇಸ್ ಕೊಡ್ತಾರೆ. ಸೊ ನನಗೆ ಆ ಲಿಬರ್ಟಿ ಫಿಲ್ಮ್ಸಲ್ಲಿ ಇದೆ ಆ್ಯಕ್ಚುಲಿ, ಸಿನ್ಸ್ ಐವ್ ಬಿನ್ ವರ್ಕಿಂಗ್ ವಿತ್ ಹಿಮ್. ಈ ಫಿಲ್ಮಲ್ಲಿ ನನಗೆ ತುಂಬ ಈಸಿಯಾಗಿ ಅನಿಸ್ತು ನಮ್ಮ ತಂದೆ ಜೊತೆ ವರ್ಕ್ ಮಾಡೋದು, ಬಿಕಾಸ್ ವಿ ವರ್ ಸೋ ಫೋಕಸ್ಡ್ ಆ್ಯಂಡ್ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇತ್ತು ಇವ್ರ ಜೊತೆ ವರ್ಕ್ ಮಾಡೋದು. ಅವ್ರ ವರ್ಕಿಂಗ್ ಸ್ಟೈಲ್ ಗೊತ್ತು. ಸೊ ಈ ಫಿಲ್ಮ್ ನನಗೆ ಬ್ರೀಸ್ ಥರ ಆಯಿತು. ಇಟ್ ವಾಸ್ ಲೈಕ್ ಅ ಬ್ರೀಸ್. ಸೊ ಐಶ್ವರ್ಯ, ಫೈನಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ನನಗೆ ಈ ಫಿಲ್ಮ್ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಫಿಲ್ಮ್. ನೀವು ಹೇಳ್ದಾಗೆ 2.0 ಅಂದರೆ. ಸೊ ಲೀವಿಂಗ್ ದಟ್ ಅಸೈಡ್, ತುಂಬ ಕಷ್ಟಪಟ್ಟು ತುಂಬ ಒಳ್ಳೆಯ ಚಿತ್ರನ ಮಾಡಿದ್ದೀವಿ. ಇಟ್ಸ್ ಟೇಕನ್ ಅಸ್ ಟೈಮ್, ಬಟ್ ಈಗ ನೀವು ನೋಡಿದಾಗ ಇಟ್ಸ್ ಗೋನ್ ಬಿ ವೆರಿ ಫ್ರೆಶ್ ಆ್ಯಂಡ್ ಎಲ್ಲ ಒಂದು ಕ್ಯಾಟಗರಿ ಆಫ್ ಪೀಪಲ್ಗೂ ಕೇಟರ್ ಆಗೋಂಥ ಒಂದು ಸಿನಿಮಾ. ಸೊ ಜೆನ್ಜಿ ಆಗಿರ್ಬೋದು, ಎಲ್ಡರ್ಸ್ ಆಗಿರ್ಬೋದು, ಚಿಲ್ಡ್ರನ್ ಆಗಿರ್ಬೋದು. ಸೊ ದಯವಿಟ್ಟು ಥಿಯೇಟರಿಗೆ ಬಂದು 14th of February ಫಿಲ್ಮ್ನ ನೋಡಿ.